ಇಂದು ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನ. ಇವತ್ತು ಅತ್ಯಂತ ವಿಶೇಷವಾಗಿರುವಂತದ್ದು ಅಂತಂದ್ರೆ ಪ್ರದರ್ಶನ ಅಂತಂದ್ರೆ ಮಳಿಗೆಗಳು, ಪುಸ್ತಕ ಮಳಿಗೆಗಳಾಗಿರ್ಬಹುದು, ಹಾಗೆ ಕೃಷಿ ಇಲಾಖೆಯಿಂದ ಆಗಿರ್ಬಹುದು, ಮಹಿಳಾ ಇಲಾಖೆಯಿಂದ ಏನೆಲ್ಲ ಯೋಜನೆಗಳು ಬರ್ತಾವೆ ಅವೆಲ್ಲ ಸರ್ವತೋಮುಖವಾಗಿ ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಏನು ಮಳಿಗೆಗಳ ಅನಾವರಣವನ್ನ ಮಾಡಿರುವಂತಹದ್ದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಚಿತ್ರಣವನ್ನ ಅನಾವರಣಗೊಳಿಸಿರುವಂತದ್ದು. ಇವತ್ತು ಹೆಚ್ಚಾಗಿ ಶಾಲಾ ವಿದ್ಯಾರ್ಥಿಗಳು ನೋಡುವುದಕ್ಕೆ ಬರ್ತಾ ಇರುವಂತಹದ್ದು. ಶನಿವಾರ ಆಗಿರೋ ಹಿನ್ನೆಲೆಯಲ್ಲಿ ಮಕ್ಕಳು ಇಂದು ಹೆಚ್ಚಾಗಿ ನೋಡಕ್ ಬರ್ತಾ ಇದ್ದಾರೆ. ನಮ್ಮ ಅಂದ್ರೆ ಕರ್ನಾಡಿನಲ್ಲಿರುವಂತಹ ಎಷ್ಟೊಂದು ಯೋಜನೆಗಳಿದಾವೆ, ಆ ಎಲ್ಲಾ ಯೋಜನೆ ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಇರುವಂತಹ ಎಲ್ಲಾ ಯೋಜನೆಗಳನ್ನ ನಾವು ನೋಡ್ತಾ ಹೋಗ್ಬಹುದು. ಏನು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಂಡ್ಯದ ವತಿಯಿಂದ ನಿರ್ಮಾಣ ಮಾಡಿರುವಂತಹದ್ದು. ಅದರ ಜೊತೆಗೆ ಇನ್ನು ಇಲ್ಲಿ ಅಂಗನವಾಡಿ ಕೇಂದ್ರವನ್ನ ನೋಡ್ಬೋದು. ಹಳ್ಳಿಗಳಲ್ಲಿ ಮತ್ತು ಏನು ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ಅಂಗನವಾಡಿ ಯಾವ ರೀತಿ ಮಕ್ಕಳ ಬದುಕಿಗೆ ಒಂದು ಆಧಾರವಾಗುತ್ತೆ, ಆರಂಭವನ್ನ ನೀಡುತ್ತೆ ಅನ್ನುವಂಥದ್ದು. ಅಂಗನವಾಡಿಯ ಮುಂಭಾಗದ ಗೋಡೆಗಳ ಮೇಲ್ಗಡೆ ಪೇಂಟ್ ಗಳನ್ನ ಮಾಡಿರೋದಾಗಿರ್ಬೋದು, ಮಕ್ಕಳು ಆಟ ಆಡುವುದಕ್ಕೆ ಅಂತ ಹೇಳಿ ಜಾರು ಬಂಡಿ ಮಾಡಿರೋದಾಗಿರ್ಬೋದು, ಇನ್ನು ಶೌಚಾಲಯಗಳನ್ನ ಸಂಪೂರ್ಣವಾಗಿ ಇಲ್ಲಿ ಅನಾವರಣಗೊಳಿಸಿರುವಂತಹದ್ದು. ಒಟ್ಟಿನಲ್ಲಿ ಇನ್ನು ಹೆಚ್ಚಾಗಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂದ್ರೆ ಒಣ ಕಸ, ಹಸಿ ಕಸ ಎಲ್ಲದರೂ ಕೂಡ ಸಂಪೂರ್ಣವಾಗಿ ಹಾಕಿರುವಂತಹದ್ದು. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಒಂದು ಕಾಲದಲ್ಲಿ ಮಹಿಳೆಯರು ಬಾಲ್ಯ ವಿವಾಹದಿಂದ ತಮ್ಮ ಸ್ವತಂತ್ರವನ್ನೇ ಕಳೆದುಕೊಳ್ತಾ ಇದ್ರು. ಬಾಲ್ಯ ವಿವಾಹದಿಂದಾಗಿ ಶಿಕ್ಷಾರ ಅಪರಾಧ ಅನ್ನುವಂತಹದ್ದನ್ನ ಕುರಿತು ಇವತ್ತು ಜನರಿಗೆ ತಿಳಿಸುವಂತ ಸಂದೇಶವನ್ನ, ಅದ್ರ ಜೊತೆಗೆ ಎಷ್ಟರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು, ಈ ಕಾಯ್ದೆಯನ್ನ ಎಷ್ಟರಲ್ಲಿ ತಿದ್ದುಪಡಿಯನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು. ಅಂದ್ರೆ 21 ವರ್ಷದ ಒಳಗಿನ ಹುಡುಗ ಹಾಗೂ 18 ವರ್ಷದ ಒಳಗಿನ ಹುಡುಗಿಯ ನಡುವೆ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಾಗಿದ್ರು ಕೂಡ ಇಂತಹ ಮದುವೆಯನ್ನ ಬಾಲ್ಯ ವಿವಾಹ ಎಂದು ಏನ್ ಕರಿತಾ ಇದ್ರು, ಅದನ್ನ ಯಾವ ರೀತಿಯಾಗಿ ಅವರನ್ನ ತಪ್ಪಿಸೋದಕ್ಕೆ ಏನು ಯೋಜನೆಗಳನ್ನ ತಂದ್ರು, ಕಾಯ್ದೆಯನ್ನ ಜಾರಿಗೊಳಿಸಿದ್ರು, ಆ ಕಾಯ್ದೆಯನ್ನ ಮತ್ತೆ ಹೇಗೆ ಮರು ತಿದ್ದುಪಡಿಯನ್ನ ಮಾಡಿದ್ರು ಅನ್ನುವಂಥದ್ದಾಗಿರ್ಬೋದು. ಇನ್ನು ಆರೋಗ್ಯ, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ಆರೋಗ್ಯ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಮಹತ್ವವಾದಂತಹ ಪಾತ್ರವನ್ನ ವಹಿಸುತ್ತೆ. ಯಾವ ರೀತಿಯಾದಂತಹ ಆಹಾರ ಪಾತ್ರ ಇಂದಿನ ಜೀವಮಾನಕ್ಕೆ ಅಳವಡಿಸಿಕೊಳ್ಳುವುದು ಉತ್ತಮ ಅನ್ನುವಂಥದ್ದಾಗಿರ್ಬಹುದು. ಇನ್ನು ಮಕ್ಕಳನ್ನ ಶಾಲೆಗೆ ಬಿಟ್ಟು ತಂದೆ ತಾಯಿ ಹೋಗ್ತಾರೆ, ಅವರಿಗೆ ಅಂದ್ರೆ ಈ ಅಂಗನವಾಡಿಯ ಕೇಂದ್ರಗಳಲ್ಲಿ ತಂದೆ ತಾಯಿಗಳು ಏನು ಪ್ರೆಗ್ನೆಂಟ್ ಲೇಡಿಗಳನ್ನ ನೋಡಿಕೊಳ್ಳುವಂತಹ ಮಾಹಿತಿಗಳು ಆಗಿರ್ಬೋದು, ಅವರಿಗೆ ಪೌಷ್ಟಿಕಾಂಶದ ಎಷ್ಟು ಬೇಕು ಅದರ ಬಗ್ಗೆ ಮಾಹಿತಿಗಳನ್ನ ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಪೋಸ್ಟ್ಗಳಾಗಿರ್ಬಹುದು. ಇನ್ನು ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಅಂತಂದ್ರೆ ಅಂಗನವಾಡಿಯಲ್ಲೂ ಕೂಡ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣ ನೀಡಬೇಕು, ಅವರ ಏನು ಎಷ್ಟು ಕೆಪಾಸಿಟಿ ಇದೆ, ಮಕ್ಕಳು ಎಷ್ಟು ಹಿಡ್ಕೊಳ್ತಾರೆ ಜ್ಞಾನವನ್ನ, ಅವರಿಗೆ ಎಷ್ಟು ಶೇಖರಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದಾಗಿರ್ಬೋದು. ಇನ್ನು ಪೌಷ್ಟಿಕ ಆಹಾರ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಅನ್ನುವಂತಹದ್ದು ತುಂಬಾನೇ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರನ್ನ ಕುರಿತು ಸಮಗ್ರವಾದಂತಹ ಮಾಹಿತಿಗಳನ್ನ ಮತ್ತೆ ತಂದೆ ತಾಯಿಗಳು ಮಕ್ಕಳನ್ನ ಅಂದ್ರೆ ಗರ್ಭಾವಸ್ಥೆಯಲ್ಲಿದ್ದಾಗ ಯಾವ ರೀತಿಯಾಗಿ ತಮ್ಮನ್ನ ಪೋಷಣೆ ಮಾಡ್ಕೋಬೇಕು, ಇನ್ನು ಮಗು ಆದ್ಮೇಲೆ ಮಗುವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಇನ್ನು ಮಹಿಳೆಯರಿಗೆ ಅಂತ ಹೇಳಿ ಇರುವಂತಹ ಸೌಲಭ್ಯಗಳೇನಾಗಿರ್ಬೋದು, ಆ ಎಲ್ಲದರ ಸಂಪೂರ್ಣ ಪೋಸ್ಟರ್ಸ್ ಗಳನ್ನ, ಅದರ ಜೊತೆಗೆ ಮಾಹಿತಿಗಳನ್ನ, ಮತ್ತೆ ಹೆಣ್ಮಕ್ಳಿಗೆ ಯಾವೆಲ್ಲ ಯೋಜನೆಗಳಿದಾವೆ, ಗರ್ಭಾವಸ್ಥೆಯಲ್ಲಿರುವಾಗ ಯಾವೆಲ್ಲ ಯೋಜನೆಗಳಿದಾವೆ, ಇನ್ನು ಬಾಣಂತಿ ಆದ್ಮೇಲೆ ಅವರಿಗೆ ಯಾವೆಲ್ಲ ಯೋಜನೆಗಳಿದಾವೆ, ಈ ಎಲ್ಲದರ ಕುರಿತು ಮಾಹಿತಿಗಳನ್ನ ಸಂಪೂರ್ಣವಾಗಿ ಬೋರ್ಡ್ನ ಮೂಲಕ ಹಾಕೋದ್ರ ಮೂಲಕ, ಅದ್ರ ಜೊತೆಗೆ ಒಂದಷ್ಟು ಇಲ್ಲಿ ಏನು ಟೀಚರ್ಸ್ ಗಳನ್ನ ಕೂಡ ನಿಲ್ಸಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಮಾಹಿತಿಯನ್ನ ಅವರು ನೀಡುವುದಕ್ಕೆ ಮುಂದಾಗ್ತಾರೆ. ಆ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಇಲ್ಲಿ ಕೊಡ್ತಾ ಇರುವಂತಹದ್ದು. ಅದ್ರ ಜೊತೆಗೆ ಒಂದು ಹಳ್ಳಿಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಂತಂದ್ರೆ ಸಂಪೂರ್ಣವಾಗಿ ಒಂದು ಹಳ್ಳಿಯಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ, ಆ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯ ಮುಂದೆ ಬಾವಿ ಆಗಿರಬಹುದು, ನಲ್ಲಿ ನೀರಾಗಿರಬಹುದು, ಇನ್ನು ಟ್ಯಾಂಕರ್ ಮೂಲಕ ನೀರುಗಳನ್ನ ಹೇಗೆ ಇದ್ ಮಾಡ್ತಾರೆ, ಸರಬರಾಜು ಮಾಡ್ತಾರೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹೇಗೆ ಯಾವಾಗ ಬಂತು ಏನು, ಇನ್ನು ಸರ್ಕಾರಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ನೀರಿನ ವ್ಯವಸ್ಥೆ ಆಗಿರಬಹುದು, ಇದ್ರ ಜೊತೆಗೆ ಇನ್ನು ಸರ್ಕಾರಿ ಶಾಲೆ ಮುಂದೆ ನೀರಿಂದು ಯಾವ ರೀತಿಯಾಗಿ ಟ್ಯಾಂಕರ್ಗಳ ಅಳವಡಿಕೆ ಮಾಡಿರ್ತಾರೆ, ಇನ್ನು ದೇವಸ್ಥಾನಗಳಲ್ಲಿ ಹೇಗೆ ಈ ಯೋಜನೆ ಅಡಿಗಳಲ್ಲಿ ನೀರನ್ನ ಇಡಬೇಕು, ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಹೇಗೆ ಅಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯ ಮುಂದೆ ಕೂಡ ನೀರಿನ ನಲ್ಲಿಗಳಿರುವಂತದ್ದು, ಅದರ ಜೊತೆಗೆ ನೀರಿನ ಟಾಕಿಗಳಿರುವಂತಹದ್ದು, ಬಾವಿ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಈ ರೀತಿಯಾಗಿ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ, ಅದರ ಜೊತೆಗೆ ನೀವು ನೋಡ್ತಾ ಹೋಗ್ಬೋದು ಸಂಪೂರ್ಣವಾಗಿ ಕೇವಲ ಒಂದು ರಾ ಫುಟೇಜ್ ಗಳನ್ನ ಇಡೋದ್ರ ಜೊತೆಗೆ ಸಂಪೂರ್ಣವಾಗಿ ಮಕ್ಕಳಿಗೆ ತಿಳಿಲಿ ಅನ್ನುವಂತಹದನ್ನ ಇಲ್ಲಿ ತಿಳಿಸಿರುವಂತದ್ದು. ಅದ್ರ ಜೊತೆಗೆ ಈ ಕಡೆಗೆ ನಾವು ನೋಡ್ತಾ ಹೋಗಬಹುದು
ಇಲ್ಲಿವರೆಗೂ ಅಂದ್ರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿರುವಂತದ್ದು. ಆದ್ರೆ ಇಷ್ಟು ವರ್ಷಗಳಲ್ಲಿ ಯಾರೆಲ್ಲ ಏನು ಅಧ್ಯಕ್ಷರ ಸ್ಥಾನವನ್ನ ವಹಿಸಿದ್ರು, ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರುಗಳ ನೆನಪುಗಳನ್ನ ಇಲ್ಲಿ ಹಾಕಿರುವಂತಹದ್ದು ಸುಮಾರು 1915ರಿಂದ ಹಿಡಿದು ಇವತ್ತಿನ ಕಾಲಘಟ್ಟದವರೆಗೂ ಯಾರೆಲ್ಲ ಏನು ಸಾಹಿತಿಗಳು, ಒಂದು ಬರಹಗಾರರು, ಕವಿಗಳು ಅಧ್ಯಕ್ಷರ ಸ್ಥಾನವನ್ನ ವಹಿಸಿದ್ರು, ಆ ಎಲ್ಲರ ಸಂಪೂರ್ಣ ಚಿತ್ರಾವಳಿಗಳನ್ನ ಅಂದ್ರೆ ಪೆನ್ಸಿಲ್ ಸ್ಕೆಚಸ್ ಗಳನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕಿರುವಂತದ್ದು. ಇದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದಾಗಿ ಅಂದಿನ ಕಾಲದಿಂದ 1915ರಿಂದ ಹಿಡಿದು ಇವತ್ತಿನವರೆಗೂ ಎಲ್ಲೆಲ್ಲಿ ನಡೆಯಿತು ಮತ್ತೆ ಯಾರೆಲ್ಲ ಅದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ರು, ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದರ ಸಂಪೂರ್ಣ ಫೋಟೋಗಳನ್ನು ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಅವರು ಎಷ್ಟರಲ್ಲಿ ಆಗಿರುವಂತದ್ದು, 1992ರಲ್ಲಿ ದಾವಣಗೆರೆಯಲ್ಲಿ ನಡೀತು. GS ಶಿವರುದ್ರಪ್ಪ ಅವರು ಭಾಗಿಯಾಗಿದ್ರು. ಅದ್ರ ಜೊತೆಗೆ 1992ರಲ್ಲಿ ಕೊಪ್ಪಳದಲ್ಲಾಯ್ತು, ಸಿಂಪಿಲಿ ಲಿಂಗಣ್ಣನವರಾಗಿರುವಂತದ್ದು. ಹೀಗೆ ಯಾವ ಊರಲ್ಲಿ ಎಷ್ಟನೇ ವರ್ಷದಲ್ಲಿ ಮತ್ತು ಯಾರು ಆ ಕವಿ, ಆ ಸಾಹಿತಿಗಳು ಯಾರು ಅನ್ನುವಂಥದ್ದನ್ನ ಕೂಡ ಹಾಕೋದ್ರ ಮೂಲಕ ಏನು ಜನರಿಗೆ ಒಂದು ಮಾಹಿತಿಯನ್ನ ತಲುಪಿಸುವುದಕ್ಕೆ ಮುಂದಾಗಿರುವಂತಹದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಮಕ್ಕಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾವ ರೀತಿಯ ತಮ್ಮ ಶಾಲೆಯ ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದು ಏನು ಮಕ್ಕಳಿಗೆ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಅದನ್ನು ಸಹ ಇಲ್ಲಿ ಹಾಕಿರುವಂತಹದ್ದು. ಆಗಿನ ಕಾಲಘಟ್ಟದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ಅಂದ್ರೆ ಯಾವಾಗ ಎಲ್ಲಿ ಆಯ್ತು, ಪರಿಷತ್ನ ಅಧ್ಯಕ್ಷರು ಯಾರಾಗಿದ್ರು, ಎಷ್ಟನೇ ಇಸ್ವಿಯಲ್ಲಿ ಆಗಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಸಂಪೂರ್ಣವಾಗಿ ಇದೆಲ್ಲವೂ ಕೂಡ ಒಂದು ಬಟ್ಟೆಯ ಮೇಲೆ ಸ್ಕೆಚಸ್ ಗಳನ್ನ ಮಾಡೋದ್ರ ಮೂಲಕ ಅತ್ಯಂತ ಆಕರ್ಷಣೆ ಆಗಿದೆ. ಕಲರ್ಫುಲ್ ಮಾಡೋದಕ್ಕಿಂತ ಆಗಿನ ಕಾಲಘಟ್ಟದಲ್ಲಿ ಬ್ಲಾಕ್ ಅಂಡ್ ವೈಟ್ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಹೊಂದಿರುತ್ತೆ ಆ ಕಾನ್ಸೆಪ್ಟ್ ಮೇಲೆನೆ ಇದು ಹಾಕಿರುವಂತಹದ್ದು. ಇನ್ನು ನುಡಿ ಬಿಟ್ಟರೆ ನಾಡು ಬಿಟ್ಟಂತೆ ಭಾಷೆ ಗಿಡಿ ದೇಶ ಗಿಡಿಯೂ ಆಗಿರುತ್ತಾನೆ ಕುವೆಂಪು ಅನ್ನುವಂತಹ ಒಂದು ಸಂದೇಶವನ್ನ ಇಲ್ಲಿ ಕೂಡ ಹಾಕಿರುವಂತದ್ದು. ಕುವೆಂಪು ಅವರ ಬರಹವನ್ನ ಇಲ್ಲಿ ಹಾಕಿರುವಂತಹದ್ದು. ಸಂಪೂರ್ಣವಾಗಿ ನೀವೆಲ್ಲ ಇಲ್ಲಿ ದೃಶ್ಯಾವಳಿಗಳು ನೋಡ್ರೆ ಇದು ಅಂದ್ರೆ ಬೆಳಿಗ್ಗೆಯಿಂದಲೇ ಕೂಡ ಮಕ್ಕಳು ಆಗಿರ್ಬೋದು ಎಲ್ಲರೂ ಸಹ ಸಂಪೂರ್ಣವಾಗಿ ಬೆಳಿಗ್ಗೆಯಿಂದಲೇ ಇಲ್ಲಿ ಬರುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ನಾವು ಅತ್ಯಂತ ಆಕರ್ಷಣೀಯ ಒಂದು ಕೇಂದ್ರ ಅಂತಂದ್ರೆ ಇಲ್ಲಿ ನೋಡಬಹುದು, ಇವತ್ತಿನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವವನ್ನ ಪಡೆದಿದೆ ಅಂತಂದ್ರೆ ನಲಿ ಕಲಿ ಅನ್ನುವಂತಹ ಒಂದು ಪಠ್ಯದ ಅಭ್ಯಾಸವನ್ನ ಇವತ್ತು ಮಕ್ಕಳಿಗೆ ಇಟ್ಟಿರುವಂತದ್ದು. ಅದರ ಅಡಿಯಲ್ಲಿ ಮಕ್ಕಳಿಗೆ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ ಮಂಡ್ಯದಲ್ಲಿ ಇರುವಂತಹ ಕಾರ್ಯಾಲಯ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ಬೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯಲ್ಲಿ ನಲಿಕಲಿ ಅನ್ನುವಂತಹದ್ದು ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಮಹತ್ವ ಪಡೆದಿದೆ. ಶಾಲೆಯ ಮುಂಭಾಗದಲ್ಲಿ ಆವರಣದಲ್ಲಿ ನಾವೆಲ್ಲ ಏನೆಲ್ಲವನ್ನ ನೋಡ್ತೇವೆ, ಅದರ ಜೊತೆಗೆ ಇವತ್ತು ಕಸದ ಮಹತ್ವವನ್ನ ಮಕ್ಕಳಿಗೆ ತಿಳಿಸುವುದು ಬಹುಮುಖ್ಯ ಪಾತ್ರ ವಹಿಸಿದೆ. ಯಾಕಂತಂದ್ರೆ ಇವತ್ತು ಹಸಿ ಕಸ, ಒಣ ಕಸದಿಂದ ಆಗುವ ಸಮಸ್ಯೆಗಳು ಏನೆಲ್ಲ ಇದಾವೆ ಮತ್ತು ಮಕ್ಕಳಿಗೆ ಪದ ಬಳಕೆ ಆಗಿರಬಹುದು, ಅವರಿಗೆ ಅಕ್ಷರ ಜ್ಞಾನ ಆಗಿರಬಹುದು, ಆ ಕಲಿಯುವ ವಯಸ್ಸಿನಲ್ಲಿ ಅವರಿಗೆ ಅವರ ಕೆಪಾಸಿಟಿ ಮೇಲೆ ಏನೆಲ್ಲ ಬೀಳುತ್ತೆ, ಮಕ್ಕಳಿಗೆ ಬೇಕಾದಂತಹ ಆಟಿಕೆ ವಸ್ತುಗಳಾಗಿರಬಹುದು ಅಂತಂದ್ರೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿಯೊಂದು ಕೂಡ ಬಾಲ್ಯದ ನೆನಪುಗಳನ್ನ, ಶಿಕ್ಷಣದ ಮಹತ್ವವನ್ನ ತಿಳಿಸುವುದಕ್ಕೆ ಏನು ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯದವರು ಮುಂದಾಗಿರುವಂತಹದ್ದು. ಸಂಪೂರ್ಣವಾಗಿ ಒಂದು ಸರ್ಕಾರಿ ಶಾಲೆಯ ದೃಶ್ಯಾವಳಿಗಳನ್ನ ನಾವು ಇಲ್ಲಿ ಕಣ್ ತುಂಬಿಕೊಳ್ತಾ ಹೋಗ್ತೀವಿ. ಇಲ್ಲಿ ಕೂಡ ಮಕ್ಕಳು ಸಹ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇದನ್ನ ನೋಡಿ ಇದು ನಮ್ಮ ಶಾಲೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡುವುದಕ್ಕೆ ಮುಂದಾಗಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಏನೆಲ್ಲ ನಾವು ಇದನ್ನ ನೋಡ್ತೀವೋ ಅಂದ್ರೆ ಏನೆಲ್ಲ ಇಲ್ಲಿ ಅಳವಡಿಕೆ ಮಾಡಿದಾರೋ ಎಲ್ಲವೂ ಕೂಡ ಒಂದು ಮಾಹಿತಿ ಮತ್ತು ಒಂದು ಉತ್ತಮ ಉದ್ದೇಶವನ್ನ ನೀಡುವ ಹಿನ್ನೆಲೆಯಲ್ಲಿ ಇದು ಒಪ್ಕೊಂಡಿರುವಂತದ್ದು. ಇಲ್ಲಿ ಶಾಲಾ ಶಿಕ್ಷಕರು ಕೂಡ ಬಂದಿದ್ದಾರೆ. ಈ ನಲಿಕಲಿ ಅನ್ನುವ ಕಾನ್ಸೆಪ್ಟ್ ಜೊತೆಗೆ ಒಂದಷ್ಟು ಮಾಹಿತಿ ಎಷ್ಟರ ಮಟ್ಟಿಗೆ ಇವತ್ತಿನ ದಿನ ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ಅಂತ ಅವ್ರನ್ನೇ ಕೇಳ್ತೀನಿ. ಸರ್, ನೀವು ನಿಮ್ಮ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನಮ್ಮ ಸ್ಕೂಲಿಂದ ಬಂದಿಲ್ಲ ಮೇಡಮ್, ನಾವು ಪೇರೆಂಟ್ಸು. ಸೊ ಇದನ್ನ ನೋಡೋದಕ್ಕೋಸ್ಕರ ನಾವು ಬಂದಿರೋದು. ಆ್ಯಕ್ಚುಲಿ ನಾವು ಹಾವೇರಿ ಡಿಸ್ಟಿಕ್ನವರು. ಸೊ ನಾವು ಮಂಡ್ಯಕ್ಕೆ ಇವಾಗ ಇಷ್ಟು ವರ್ಷದಲ್ಲಿ ನಾನು ಬಂದಿದ್ದಿಲ್ಲ. 87ನೇ ಅಖಿಲ ಭಾರತ ಸಮ್ಮೇಳನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಸಫಿಷಿಯೆಂಟಾಗಿ ಹೋಗೋದು ಬರೋದಕ್ಕೆ ಮತ್ತು ಮಕ್ಕಳು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಇದೆ. ಸೊ ಈ ಸಮ್ಮೇಳನ ನೋಡೋದಕ್ಕೆ ಒಂದು ತುಂಬ ಖುಷಿ ಆಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು. ಒಟ್ಟಾರೆಯಾಗಿ ಸಮ್ಮೇಳನದ ಈ ಮಳಿಗೆಗಳು ಮಕ್ಕಳ ಮೂಲ ಉದ್ದೇಶ ಅವರಿಗೋಸ್ಕರ ಅಂತಾನೆ ಮಾಡಿರುವಂತದ್ದು ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವಿಗ ನ್ಯೂಸ್, ಬೆಂಗಳೂರು.